ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಿಗ್ಗೆ ತಕ್ಷಣ ಒಂದ್ ಖುಷಿ ವಿಷಯ ಕಾದಿತ್ತು. ಮನೆ ಬಿಟ್ಟೋಗಿದ್ 4 ಬೆಕ್ಕನ್ ಮರಿಗಳು ಮತ್ತೆ ವಾಪಸ್ ಮನೆಗ್ ಬಂದಿದ್ದು. ಅವ್ರುಗಳು ಯಾವಾಗ ಮನೆ ಬಿಟ್ಟೋಗಿ 3 ದಿನ ಆದ್ರೂ ವಾಪಸ್ ಬರ್ಲಿಲ್ವೋ ಅವಾಗ ನಾವ್ ಅನ್ಕೊಂಡು ಎಲ್ಲೋ ನಮ್ಮ ಮನೆ ಮರೆತು ಬೇರೆ ಮನೆಗೆ ಅಡ್ಜಸ್ಟ್ ಆಗ್ಬಿಟ್ಟವ್ರೆ ಅಂತ. ಇವತ್ತು ಅವ್ರುಗಳೆಲ್ಲ ವಾಪಸ್ ಬಂದು ಅದನ್ನ ಸುಳ್ಳು ಮಾಡ್ಬಿಟ್ರು. ನಾನ್ ಅನ್ಕೊಂಡೆ ನೆನ್ನೆ ಮುನ್ನಿ ಕ್ಲಾಸ್ ತಗೊಂಡಿದ್ದು ವರ್ಕೌಟ್ ಆಯ್ತು ಅಂತ. ಆಮೇಲೆ ಫ್ರೆಶ್ ಅಪ್ ಆಗಿ ಗ್ರೀನ್ ಟೀ ಕುಡಿದು ದಿನಾನ ಸ್ಟಾರ್ಟ್ ಮಾಡಿದೆ. ಪೆಡಿಗ್ರಿ ಡಬ್ಬ ಖಾಲಿ ಆಗಿದ್ರಿಂದ ಅದನ್ನ ಮತ್ತೆ ಫಿಲ್ ಮಾಡ್ತಾ ಇದ್ದೆ. ಪೆಡಿಗ್ರಿ ಹಾಕುವಾಗ ಬರೋ ಸೌಂಡ್ಗೆ ಬೆಕ್ಕನ್ ಮರಿಗಳೆಲ್ಲ ಓಡ್ ಬರೋದನ್ನ ನೋಡದ್ದೇ ಒಂದ್ ಚಂದ ಆಗಿತ್ತು. ಇವತ್ ತಲೆ ಸ್ನಾನ ಮಾಡ್ಬೇಕಿತ್ತು, ಸೊ ತಲೆಗೆ ಚೆನ್ನಾಗಿ ಎಣ್ಣೆ ತಟ್ಟಿದೆ. ಪರಂಗಿ ಹಣ್ಣು ತಿನ್ಕೊಂಡು ನಾನು ಮತ್ತೆ ನನ್ನ ತಂಗಿ ಮನೆ ಕೆಲಸ ಮಾಡಕ್ಕೆ ಅಂತ ನಿಂತ್ಕೊಂಡು, ಅವಳು ಎಲ್ಲಾ ಮನೆದು ಕಸ ಗುಡಿಸ್ಕೊಂಡ್ ಬಂದ್ರೆ ನಾನು ಎಲ್ಲಾ ಮನೆದು ಮನೆ ಒರ್ಸ್ಕೊ ಬರ್ತೀನಿ ಅಂತ ಹೇಳ್ದೆ. ಇನ್ನ ನಮ್ ಚಾರ್ಲಿ ಕತೆನೋ ಹೇಳಂಗಿಲ್ಲ ಬಿಡಂಗಿಲ್ಲ. ಪಾಪ ಯಾವಾಗ್ಲೂ ಕಟ್ಟಾಕಿದ್ರೆ ಮಂಕಾಗಿರ್ತಾಳೆ ಅಂತ ಒಂದ್ 5 ನಿಮಿಷ ಬಿಟ್ರೆ 2 ನಿಮಿಷ ಈ ಕಡೆ ಅಡ್ಗೆ ಆಗಂಗಿಲ್ಲ, ಆಗ್ಲೇ ಹಾರಿರ್ತಾಳೆ. ಇವತ್ತು ಹಂಗೆ ಮುಂದ್ಗಡೆ ಬಾಗ್ಲು ಹಚ್ಚಿದ್ರೆ ಹಿಂದ್ಗಡೆ ಬಾಗ್ಲಿಂದ ಎಸ್ಕೇಪ್ ಆಗೋಳೆ. ನಾನ್ ಎದ್ನೋ ಬಿದ್ನೋ ಅಂತ ಹೋಗಿ ಕೊನೆಗೂ ಕರ್ಕೊಂಡ್ ಬಂದೆ. ನಾನು ಹೋಗೋಷ್ಟ್ರಲ್ಲಿ ಆಲ್ರೆಡಿ ಅವಳೆಲ್ಲೋ ನುಗ್ಗಿ ಮೈ ಎಲ್ಲ ಗಲೀಜ್ ಮಾಡ್ಕೊಂಡಿದ್ಲು. ಬರುವಾಗ ನಮ್ ಬ್ರೂನೋ ಕತ್ತು ಕಟ್ಟಿದ್ ಗಂಟೆ ಮತ್ತೆ ದಾರನೂ ಅಲ್ಲೇ ಇತ್ತು, ಅದನ್ನು ಎತ್ಕೊಂಡ್ ಬಂದೆ. ಜೊತೆಲಿ ಹಂಗೆ 2 ಡ್ರಿಂಕ್ಸ್ ಬಾಟಲ್ ನ ಎತ್ಕೊಂಡ್ ಬಂದಿದೆ, ಅದನ್ನ ಕ್ಲೀನ್ ಮಾಡ್ತಾ ಇದ್ದೆ. ಇದೇನು ಗಲೀಜಾಗಿರೋ ಬಾಟಲ್ ಎತ್ಕೊಂಡ್ ಬಂದವಳೆ ಅಂತ ಅನ್ಕೋಬೇಡಿ. ಕಸದಿಂದ ರಸ ಆಗ್ಬೇಕು ಅಂದ್ರೆ ಇದನ್ನೆಲ್ಲ ಮಾಡ್ಬೇಕು. ಅದಾದ್ಮೇಲೆ ಹ್ಯಾಂಗಿಂಗ್ ಪೊಡ್ಗ ಹಾಕಿದ್ ಗಿಡ ತುಂಬಾ ಉದ್ದ ಬೆಳೆದಿತ್ತು ಅಂತ ಅದನ್ನ ಕಟ್ ಮಾಡಿ ಮತ್ತೆ ನೆಡ್ತಾ ಇದ್ದೆ. ಮೊನ್ನೆ ಎಲ್ಲ ಆಚೆ ಮೊನ್ನೆ ನಮ್ಮ ಮಮ್ಮಿ ಮರ ಕಡ್ದಿದ್ರು, ಅದನ್ನೆಲ್ಲ ಎತ್ತಿ ಸೈಡ್ ಬಿಸಾಕ್ತಾ ಇದ್ದೆ. ಮಾಡ್ದೆ ಅಲ್ಲಿ ಪಟ್ಟಂದಿ ಸೌಂಡ್ ಕೇಳಿಸ್ಲಿಲ್ಲ. ಮಮ್ಮಿ ಎಸಿಯೋ ಟೈಮ್ ಅಲ್ಲಿ ಮಿಸ್ ಆಗಿ ನಮ್ಮ ಮಮ್ಮಿ ನೆಟ್ಟಿದ್ ದಾಸವಾಳ ಕಡ್ಡಿ ಮೇಲೆ ಬಿದ್ದೋಯ್ತು. ಅದಕ್ಕೆ ನನ್ನ ತಂಗಿ ಕಂಪ್ಲೇಂಟ್ ಹೇಳಕ್ಕೆ ನಮ್ಮ ಮಮ್ಮಿನ ಕರಿತಾವಳೆ. ಅದಾದ್ಮೇಲೆ ಒಣಗಿರೋ ಸೌದೆನೆಲ್ಲ ತೆಗೆದು ಹಿಂದೆ ಹಾಕ್ಬೇಕಿತ್ತು. 14 ಸರಿ ಯಾರು ಓಡಾಡ್ತಾರೆ ಅಂತ ಈ ತರ ಐಡಿಯಾ ಮಾಡಿ ಒಂದೇ ಸರಿಗೆ ಗೊದ್ಮಟ್ಟೆ ಮೇಲೆಲ್ಲ ತುಂಬಿಕೊಂಡು ಹೇಳ್ಕೊಂಡು ಹೋದೆ. ಇಷ್ಟೆಲ್ಲ ಕೆಲಸ ಮಾಡಿ ಎನರ್ಜಿ ಲಾಸ್ ಆಗಿತ್ತು ಅಂತ ಎನರ್ಜಿಗೋಸ್ಕರ ಬೂಸ್ಟ್ ಕುಡ್ದೆ. ಗಲೀಜಾಗಿ ಗಬ್ಬು ವಾಸನೆ ಹೊಡಿತಿದ್ ನಮ್ ಚಾಲಿಗೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿ ಪಳ ಅನಿಸ್ತೆ. ಅದಾದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಕೈ ಮುಗ್ದು ತಿಂಡಿ ಮಾಡದ ಅಂತ ಹೋದೆ. ನಮ್ಮ ಮಮ್ಮಿ ಅವಾಗ ತಾನೇ ಬಿಸಿ ಬಿಸಿಯಾಗಿ ತೂತೊಡೆ ಮಾಡ್ತಾ ಇದ್ರು. ಇವತ್ ನಮ್ಮನೆ ತಿಂಡಿಗೆ ಇಡ್ಲಿ, ವಡಾ ಮತ್ತೆ ಸಾಂಬಾರ್. ಇಡ್ಲಿನ ಈ ತರ ಸಾಂಬಾರಲ್ಲಿ ಕಲಸ್ಕೊಂಡ್ ತಿಂದ್ರೆ ರುಚಿನೇ ಬೇರೆ. ನೀವು ಒಪ್ಕೋತೀರಾ ಈ ಮಾತನ್ನ? ಆಮೇಲೆ ನಾವು ಸಣ್ಣೋರ್ ಇರುವಾಗ ಇಡ್ಲಿ ವಡೆ ಸಾಂಬಾರ್ ಅಂತ ಒಂದ್ ಸಾಂಗ್ ಮಾಡಿರ್ತೀವಿ. ನಿಮ್ಗೆ ಯಾರಿಗಾದ್ರೂ ನೆನಪಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ಪಾರ್ಸಲ್ ಬಂದಿತ್ತು ಅಂತ ಹೇಳಿದ್ದೆ. ಅದ್ರಲ್ಲಿ ನಾನು ಬೈ 1 get 1 ಇದೆ ಅಂತ ಈ ಸನ್ಸ್ಕ್ರೀನ್ ನ ತರಿಸ್ಕೊಂಡಿದ್ದೆ. ರಿವ್ಯೂನೆಲ್ಲ ನೋಡಿ ಮಾಡಿನೇ ತರಿಸ್ಕೊಂಡೆ. ಬಟ್ ನನ್ ಸ್ಕಿನ್ ಗೆ ಇದು ಸೆಟ್ ಆಗ್ಲಿಲ್ಲ. ಹಚ್ಚಿದ ಮೊದಲನೇ ಸರಿಗೆನೆ ಮುಖ ಎಲ್ಲ ಫುಲ್ ರೆಡಿಶ್ ಆಗ್ಬಿಡ್ತು. ಆದ್ರೆ ನನ್ನ ತಂಗಿ ಸ್ಕಿನ್ ಚೆನ್ನಾಗಿ ಸೆಟ್ ಆಯ್ತು. ಅದಕ್ಕೆ ಅದನ್ನ ಅವಳು ಕೊಟ್ಬಿಟ್ಟೆ. ಈ ತರ ಬೆಕ್ಕನ್ ಮರಿಗಳು ಮನೆ ತುಂಬಾ ಆಟ ಆಡ್ಕೊಂಡು ಓಡಾಡ್ಕೊಂಡಿರೋದನ್ನ ನೋಡಕ್ಕೆ ಚಂದ. ಇದನ್ನ 3 ದಿನದಿಂದ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ. ಇವತ್ತು ಸರಿ ಹೋಯ್ತು. ಮಧ್ಯಾಹ್ನ ಊಟ ಸ್ಕಿಪ್ ಮಾಡ್ದೋ ಸಂಜೆಗೆ ಅಂತ ಪಾನಿಪುರಿ ಮತ್ತೆ ನಿಪ್ಪಟ್ ಮಸಾಲ ತರಿಸ್ಕೊಂಡಿದ್ದು. ಇಷ್ಟ ದಿನ ನಾನ್ ಮೊದಲು ತಿನ್ಕೊಂಡು ನನ್ನ ತಂಗಿ ಹತ್ರ ಹೋಗಿ ಒಂದೇ ಒಂದ್ ಸ್ವಲ್ಪ ಕೊಡೆ ಅಂತ ಕೇಳ್ತಾ ಇದ್ದೆ. ಇವತ್ತು ನನ್ನ ತಂಗಿ ಮುಂಚೆ ತಿನ್ಕೊಬಿಟ್ಟವಳೆ, ಆಮೇಲೆ ನಾನು ಹೋಗಿ ಬೇಕಾ ಅಂತ ಉರಿಸ್ತಾ ಇದ್ದೆ. ಸ್ನಾಕ್ಸ್ ಎಲ್ಲ ತಿಂದಾದ್ಮೇಲೆ ಇವತ್ತಿಗೆ ಈ ಪೇಂಟಿಂಗ್ ಮಾಡಿದೆ. ಪೇಂಟಿಂಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ರಾತ್ರಿ ಊಟ ಮಾಡಕ್ಕೆ ಹೊಟ್ಟೆ ಹಸಿತಾ ಇಲ್ಲ ಅಂತ 1 ಲೋಟ ಜೀರಿಗೆ ನೀರು ಕುಡಿದು ಮಲ್ಕೊಂಡೆ. ಇವತ್ತಿಗಿಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.